ನಾವು ಏನು ಭೌತಿಕವಾಗಿ ನಿರ್ಮಾಣ ಮಾಡಿರ್ತೀವೋ, ಮನೆ ಆಗಿರ್ಬೋದು, ದೇವಾಲಯ ಆಗಿರ್ಬೋದು, ಮಠಗಳಾಗಿರ್ಬೋದು, ಮಸೀದಿಗಳು, ಚರ್ಚ್ಗಳು, ಯಾವುದೇ ಆಗ್ಲಿ ಭೌತಿಕವಾದವು ಇವೆಲ್ಲ. ಇವಕ್ಕೆ ಒಂದು ಕೊನೆ ಅನ್ನೋದಿದೆ. ಯಾಕೆಂತಂದ್ರೆ ಅದು ಯಾವಾಗ ಕೊನೆ ಆಗುತ್ತೆ ಅದು ನಮ್ಗೆ ಗೊತ್ತಿರಲ್ಲ. ಆದ್ರೆ ಇವಕ್ಕೆಲ್ಲ ಕೊನೆ ಅನ್ನೋದು ಖಂಡಿತ ಇದ್ದೇ ಇದೆ. ಒಂದು ಕಟ್ಟಡ ಆದ್ಮೇಲೆ ಅದಕ್ಕೆ ಒಂದು ಸಮಯ ಮೀರಿದಾಗ ಅದು ಧರೆಗೆ ಉರುಳಲೇಬೇಕು. ಹಾಗಾಗಿ ಅದಕ್ಕೆ ಎಷ್ಟು ವರ್ಷ ಇರುತ್ತೆ, ಆಯಸ್ಸಿರುತ್ತೆ, ಅದನ್ನ ಹೇಳಕ್ಕಾಗಲ್ಲ. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಮೂಡುತ್ತಿದೆ ವಚನ ಸಾರ. ವಿವಿಧ ವಚನಕಾರರ ವಚನಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ. ಕೇಳಿ ವಚನ ಸಾರ, ಕೇಳಿ ವಚನ ಸಾರ, ಕೇಳಿ ವಚನ ಸಾರ, ಕೇಳಿ ವಚನ ಸಾರ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಕಳೆದ ವಾರ ವಚನ ಸಾರ ಎನ್ನುವಂತಕ್ಕಂಥ ಒಂದು ವಿಭಿನ್ನವಾದ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ವಚನಗಳು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಅಮೂಲ್ಯ ಕೊಡುಗೆಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಹೋದ ವಾರ ನಾವು ಅಣ್ಣ ಬಸವಣ್ಣನವರ ಒಂದು ವಚನವನ್ನ, ಅದರ ಸಾರವನ್ನ ತಿಳ್ಕೊಂಡ್ವಿ. ಈ ವಾರ ಕೂಡ ಅಂಥದ್ದೇ ಒಂದು ವಚನವನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಇದು ಕೂಡ ಬಸವಣ್ಣನವರ ವಚನವಾಗಿರುತ್ತದೆ. ಹಾಗಾದರೆ ಹೆಚ್ಚು ತಡ ಮಾಡದೆ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಸವಣ್ಣನವರ ವಚನ, ಮತ್ತೊಂದು ವಚನದ ವಿಶ್ಲೇಷಣೆಯನ್ನು ಈಗ ಕೇಳೋಣ. ವಚನ ಹೀಗಿದೆ: ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿಮುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿಮುಂಟು ಜಂಗಮ ಕಳಿವಿಲ್ಲ. ಈ ವಚನದ ವಿಶ್ಲೇಷಣೆಯನ್ನು ಮಾಡ್ತಾರೆ BL ಗುರುಸ್ವಾಮಿಯವರು. ಕೇಳಿ. ಈ ವಾರದ ಒಂದು ವಚನ, ಉಳ್ಳವರು ಶಿವಾಲಯ ಮಾಡುವರು. ನೋಡಿ, ಮೊದಲನೇ ಸಾಲಿನಲ್ಲೇ ಉಳ್ಳವರು ಅಂತಂದ್ರೆ ಯಾರು? ಎಲ್ಲವನ್ನು ಹೊಂದಿರತಕ್ಕಂಥವ್ರು, ವಿಶೇಷವಾಗಿ ಹಣವನ್ನು ಹೊಂದಿರತಕ್ಕಂಥವ್ರು. ದೇವಸ್ಥಾನ ಆಗಿರ್ಬೋದು, ಬಂಗಲೆ ಆಗಿರ್ಬೋದು, ಅವ್ರಿಗೆ ಏನ್ ಅನ್ಸುತ್ತೋ ಅಥವಾ ಅವ್ರಿಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದೆಲ್ಲವನ್ನು ಮಾಡ್ಲಿಕ್ಕೆ ಅವರಲ್ಲಿರ್ತಕ್ಕಂಥ ಆ ಹಣ ಅವ್ರಿಗೆ ಸಹಾಯ ಮಾಡುತ್ತೆ. ಮತ್ತೆ ಅದ್ರ ಮೂಲಕ ಅವರು ತಮ್ಮ ವರ್ಚಸ್ಸನ್ನ ಬೆಳೆಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಮತ್ತೊಂದ್ ಕಡೆ ಬಡವರಾಗಿರ್ತಕ್ಕಂಥವ್ರು, ಅವ್ರು ಏನು ಬಡವನಿಗೆ ಬೇಕಾಗಿರೋದು ಮೂರೊತ್ತಿನ ಊಟ, ಬಟ್ಟೆ, ಮಳೆ ಬಿಸಿಲು ಚಳಿಗಾಳಿಯಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಒಂದು ಸೂರು. ಇದನ್ನ ಪ್ರತಿಯೊಬ್ಬ ಬಡವನು ಕೂಡ ಬಯಸ್ತಾನೆ. ಎಷ್ಟೋ ಬಡವರಿಗೆ ಅದು ಸಿಗದೇನೂ ಇರಬಹುದು, ಯಾವ್ದಾದ್ರೂ ಒಂದು ಕೊರತೆ ಆಗ್ತಾ ಇರುತ್ತೆ. ಆ ಮೂರನ್ನು ಸರಿಯಾಗಿ ಪಡ್ಕೊಂಡಂತವನು ನಿಜವಾಗ್ಲೂ ಸಮಾಜದಲ್ಲಿ ಅದೃಷ್ಟವಂತ ಬಡವ ಅಂತ ಹೇಳ್ಬೋದು. ಹಾಗಾಗಿ ಉಳ್ಳವರು ಬೇಕಾದ್ದೆಲ್ಲ ಮಾಡ್ತಾರೆ. ನಾನು ಬಡವ, ನಾನೇನ್ ಮಾಡಕ್ ಸಾಧ್ಯ? ಏನು ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಬಡವರ ಒಂದು ಸ್ಥಿತಿಗತಿಗಳನ್ನ ಸಮಾಜದ ವಾಹಿನಿಯಲ್ಲಿ ಹೇಗಿದೆ ಅನ್ನೋದನ್ನ ಅಣ್ಣನವರು ಈ ವಚನದ ಮೂಲಕ ತಿಳಿಸ್ತಾರೆ. ಮುಂದಿನ ಸಾಲಿನಲ್ಲಿ, ಎನ್ನ ಕಾಲೇ ಕಂಬ, ನನ್ನ ಕಾಲೇ ಕಂಬಗಳಿದ್ದ ಹಾಗೆ, ದೇಹವೇ ದೇಗುಲ, ನಮ್ಮ ಶರೀರನೇ ಒಂದು ದೇವಸ್ಥಾನ ಇದ್ದಂಗೆ. ನಾವು ಭೌತಿಕವಾಗಿ ನಿರ್ಮಾಣ ಮಾಡತಕ್ಕಂತ ದೇವಾಲಯಕ್ಕೆ ಹೋಗ್ತೀವಿ, ಕೈ ಮುಗಿತೀವಿ, ಪೂಜೆ ಮಾಡ್ತೀವಿ, ಅರ್ಚನೆ ಮಾಡಿಸ್ತೀವಿ, ಪ್ರತಿಯೊಂದು ಮಾಡ್ತೀವಿ. ಆದ್ರೆ ನಮ್ಮ ದೇಹ ಅನ್ನೋ ಒಂದು ದೇಗುಲದಲ್ಲಿ ನಮ್ಮ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಆಗ ದೇಹ ಅದು ದೇಗುಲವಾಗುತ್ತೆ. ಆ ದೇವಾಲಯ ಮುಖ್ಯವಾಗಿ ನಮ್ಗೆ ಬೇಕು. ಭೌತಿಕವಾದ ದೇವಾಲಯಗಳು ಬೇಕಾದಷ್ಟು ಇರ್ತವೆ ಜಗತ್ತಿನಲ್ಲಿ. ಆದ್ರೆ ಪರಿಶುದ್ಧವಾದ
ಶರೀರದಲ್ಲಿ ಇರ್ತಕ್ಕಂಥ ಪರಿಶುದ್ಧವಾದ ಆ ಮನಸ್ಸು ಅಂತಕ್ಕಂಥ ದೇಗುಲ ನಮ್ಗೆ ಬೇಕಾಗಿರೋದು. ಶಿರವನ್ನ ಕಲಶವಯ್ಯ, ಆ ದೇವಾಲಯ ಅಂತಕ್ಕಂಥ ಶರೀರಕ್ಕೆ ಶಿರವನ್ನ ಹೊನ್ನ ಕಲಶಕ್ಕೆ ಹೋಲಿಸ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಆಲೋಚನೆಗಳು, ನಮ್ಮ ನೀತಿ ನಿರ್ಣಯಗಳು, ಮತ್ತೆ ನಮ್ಮ ದೇವ್ರ ಮೇಲೆ ಇರ್ತಕ್ಕಂಥ ಭಕ್ತಿ ಪರಾಕಾಷ್ಠೆ ಎಲ್ಲವೂ ಮೆದುಳಿನಿಂದಲೇ ಬರೋದು. ಮೆದುಳು ಏನ್ ಸಂಕೇತ ನೀಡುತ್ತೋ ಆ ಮೆದುಳನ್ನ ನಿಯಂತ್ರಣ ಮಾಡುವಂತ ಒಂದು ಶುದ್ಧ ಪರಿಶುದ್ಧ ಮನಸ್ಸು ನಮ್ಮಲ್ಲಿದ್ರೆ ಅದು ಖಂಡಿತ ಹೊನ್ನ ಕಳಸಕ್ಕೆ ಸಮಾನವಾದದ್ದು ಮೆದುಳು ಅಂತ ಅಣ್ಣನವ್ರು ಹೇಳ್ತಾರೆ. ಕೇಳಯ್ಯ ಕೂಡಲ ಸಂಗಮ ದೇವ್ರಿಗೆ ಏನು ಮೆಚ್ಚುಗೆ ಆಗುತ್ತೆ ಅಂತ ಅಣ್ಣವರು ಹೇಳ್ತಾರೆ. ಸ್ಥಾವರ ಕಳಿವುಂಟು. ಸ್ಥಾವರ ಅಂತಕ್ಕಂತಂದ್ರೆ ನಾವು ಏನು ಭೌತಿಕವಾಗಿ ನಿರ್ಮಾಣ ಮಾಡಿರ್ತೀವೋ, ಮನೆ ಆಗಿರ್ಬೋದು, ದೇವಾಲಯ ಆಗಿರ್ಬೋದು, ಮಠಗಳಾಗಿರ್ಬೋದು, ಮಸೀದಿಗಳು, ಚರ್ಚ್ಗಳು, ಯಾವುದೇ ಆಗ್ಲಿ ಭೌತಿಕವಾದವು ಇವೆಲ್ಲ, ಇವಕ್ಕೆ ಒಂದು ಕೊನೆ ಅನ್ನೋದಿದೆ. ಯಾಕೆಂತಂದ್ರೆ ಅದು ಯಾವಾಗ ಕೊನೆ ಆಗುತ್ತೆ ಅದು ನಮ್ಗೆ ಗೊತ್ತಿರಲ್ಲ. ಆದ್ರೆ ಇವಕ್ಕೆಲ್ಲ ಕೊನೆ ಅನ್ನೋದು ಖಂಡಿತ ಇದ್ದೇ ಇದೆ. ಒಂದು ಕಟ್ಟಡ ಆದ್ಮೇಲೆ ಅದಕ್ಕೆ ಒಂದು ಸಮಯ ಮೀರಿದಾಗ ಅದು ಧರೆಗುರುಳಲೇಬೇಕು. ಹಾಗಾಗಿ ಅದಕ್ಕೆ ಎಷ್ಟು ವರ್ಷ ಇರುತ್ತೆ, ಆಯಸ್ಸಿರುತ್ತೆ, ಅದನ್ನ ಹೇಳಕ್ಕಾಗಲ್ಲ. ಅದಕ್ಕಂತೂ ಅಳಿವಿದೆ, ಖಂಡಿತ ಸಾವಿದೆ. ಆದರೆ ಜಂಗಮ ಕಳಿವಿಲ್ಲ. ನಮ್ಮ ಮನಸ್ಸಿನಲ್ಲಿ ಆ ದೇವರಿಗೆ ಕೊಟ್ಟಿರುವಂತ ಸ್ಥಾನ ಏನಿದೆ, ಹೃದಯ ಅನ್ನೋ ಲಿಂಗ, ಹೃದಯನ ನಾವು ಲಿಂಗಕ್ಕೆ ಹೋಲಿಸ್ಕೋಬಹುದು. ಯಾಕೆಂತಂದ್ರೆ ಶುದ್ಧವಾಗಿ ನಾವು ಇಟ್ಕೊಂಡ್ರೆ ಅದು ಖಂಡಿತ ಲಿಂಗಕ್ಕೆ ಸಮಾನ ಅಂತ ಹೇಳ್ಬೋದು ಹೃದಯನ. ಯಾಕೆಂದ್ರೆ ಆ ಭಗವಂತನ ಆರಾಧನೆ ಮಾಡ್ತಕ್ಕಂಥ ಆ ಹೃದಯ ಪರಿಶುದ್ಧವಾಗಿರ್ಬೇಕು. ಆಗ ಅದಕ್ಕೆ ಯಾವತ್ತಿಗೂ ಕೂಡ ಸಾವು ಇರಕ್ ಸಾಧ್ಯವೇ ಇಲ್ಲ. ಪರಿಶುದ್ಧ ಮನಸ್ಸಿಗೆ, ಪರಿಶುದ್ಧ ಹೃದಯಕ್ಕೆ ಯಾವತ್ತೂ ಸಾವು ಖಂಡಿತ ಬರೋದಿಲ್ಲ. ಹಾಗಾಗಿ ಅಣ್ಣನವರು ಈ ವಚನದ ಮೂಲಕ ಸಮಾಜದಲ್ಲಿ ಯಾರು ಹೆಚ್ಚು ಹಣ ಹೊಂದಿರ್ತಾರೆ ಅನ್ನೋದಕ್ಕಿಂತ ಯಾರು ಆ ದೇವರಲ್ಲಿ ಭಕ್ತಿ ಭಾವ ಹೊಂದಿ ಆ ದೇವರಲ್ಲೇ ಸರ್ವಸ್ವವನ್ನ ಯಾರು ಕಾಣ್ತಾರೋ ಅವರೇ ನಿಜವಾದ ದೊಡ್ಡ ಶ್ರೀಮಂತ ಅಂತಕ್ಕಂಥದ್ದು ಅಣ್ಣನವರ ಈ ವಚನದ ಸಾರವಾಗಿತ್ತು. ಹಾಗಾದ್ರೆ ಸ್ನೇಹಿತರೆ, ಇಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮತ್ತೊಂದು ಸಂಚಿಕೆಯಲ್ಲಿ ನಾನು ತಮ್ಮೆಲ್ಲರನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.